ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾದ ಬಳಿಕ ಒಬ್ಬೊಬ್ಬರೇ ಚಿತ್ರರಂಗದ ಸ್ಟಾರ್ ಭೇಟಿಯಾಗಿ ವಾಪಸ್ಸಾಗ್ತಿದ್ದಾರೆ. ಅದರಲ್ಲಿ ಹಿರಿಯ ನಟ ವಿನೋದ್ ರಾಜ್ ಕೂಡ ಒಬ್ರು. ಜೈಲಲ್ಲಿ ದರ್ಶನ್ ನೋಡಿದ ಕೂಡಲೇ ಅಳು ಬಂತು ಅನ್ನುವಂತಹ ವಿಚಾರ ಹೇಳಿದ್ರು. ಅವರನ್ನ ಜೈಲಲ್ಲಿ ನೋಡೋದಕ್ಕೆ ತುಂಬಾ ನೋವಾಯ್ತು ನನಗೆ. ಅಣ್ಣ ಕೊನೆಗೂ ನೋಡೋದಕ್ಕೆ ಬಂದ್ಬಿಟ್ಟಲ್ಲ ಅಂದ್ರು. ನಿನ್ನ ನೋಡೋಕೆ ಬರದೆ ಇನ್ನೆಲ್ಲಿ ಹೋಗ್ಲಿ ಅಂತ ನಾನ್ ಹೇಳಿದೆ. ದರ್ಶನನ್ನ ಕಂಡು ತಬ್ಬಿ ಕಣ್ಣೀರಿಟ್ರಂತೆ ವಿನೋದ್ ರಾಜ್. ರಿಪಬ್ಲಿಕಾಣದಲ್ಲಿ ಆ ಕ್ಷಣದ ಸ್ಪೆಷಲ್ ಸಂದರ್ಶನ ಇವತ್ತು ಬೆಳಗ್ಗೆ 11:30ಕ್ಕೆ ಪ್ರಸಾರವಾಗುತ್ತೆ. ಮಿಸ್ ಮಾಡದೆ ನೋಡಿ. ಬೇಕು ಅನ್ನುವಂಥದ್ದು ನಾನು ದರ್ಶನ್ನೇ ಅಷ್ಟೇ ನೋಡಕ್ಕೆ ಹೋಗಿದ್ದು. ನಾನು ನನ್ನ ಕಣ್ಣಲ್ಲಿ ಬೇರೆ ಏನೂ ಇರಲಿಲ್ಲ. ಅವ್ರಿಗೆ ಅನಿಸಿತ್ತು ನಾನು ಬರ್ತೀನಿ ಅಂತ ಗೊತ್ತಿದ್ದಿರ್ಬೋದು, ಏನೋ ಗೊತ್ತಿಲ್ಲ ನನಗೆ. ಆದರೆ ಮೊದಲನೇ ನೋಟ ಹೇಗೆ ನನ್ನನ್ನು 25 ವರ್ಷ ಸಂಭ್ರಮಕ್ಕೆ ಕರೆದಿದ್ರು, ಈ ನೋವಿನ ಒಂದು ಸಮಯದಲ್ಲೂ ನಾನು ಅವ್ರ ಹತ್ರಕ್ಕೆ ಹೋಗಿ ಹೇಗೆ ಹೋಗ್ತೀನಿ, ಯಾವ ದರ್ಶನ್ ಅವ್ರನ್ನ ನಾನು ನೋಡ್ತೀನಿ ಕಣ್ಮುಂದೆ ಅಂತ ನನಗೆ ಭಾರಿ ನನಗೆ ಕುತೂಹಲಕಾರಿ. ಇನ್ನೂ ಒಂದು ಈ ಹೇಗೆ ನಾನು ಅಯ್ಯಪ್ಪನ ಎದುರುಗೊಳ್ಬೇಕು ಅನ್ನುವಂಥದ್ದು ನನಗೆ ಅರ್ಥನೇ ಆಗಲಿಲ್ಲ. ಆದರೆ ಆತ ನನ್ನನ್ನು ನೋಡಿದಾಗ ಆಗಿರೋ ಸಂತೋಷ ಏನೂ ಗೊತ್ತಾಗಲಿಲ್ಲ. ತಬ್ಕೊಂಡ್ಬಿಟ್ವಿ ಇಬ್ಬರು. ಕಣ್ಣಲ್ಲಿ ತಬ್ಕೊಂಡು ಹತ್ಬಿಟ್ಟೆ ರೀ ನಾನು. ಅದು ಏನೋ ನಿಮಗೆ ಗೊತ್ತಿಲ್ಲ. ಬಹುಶಃ ನನ್ನ ತಾಯಿಯವ್ರು ಹೇಳಿರೋದು ಆ ಮಾತುಗಳು ಅದೇನೋ ಅದು ಅಚ್ಚೊಳ್ಳಿ ಉಳಿದ್ಬಿಡ್ತು. ಅಣ್ಣ ಅಂತ ತಕ್ಕೋಗಿರುವಂಥ ಮಾತು ನನಗೆ ಅದೊಂದೇ ನನಗೆ ಇನ್ನೂವರೆಗೂ ನನಗೆ ನನ್ನ ಕೊನೆ ಉಸಿರುವರೆಗೂ ಅದು ಹಾಗೇ ಇರುತ್ತೆ. ಬಂದಿಯಲ್ಲ ಅಣ್ಣ ಅಂತಂತ ಹೇಳಿದ್ರು. ಅಪ್ಪ ದೇವ್ರೆ ಯಾಕಪ್ಪ ಬರಲ್ವ ನಾನು ಅಂತ ಕೇಳಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾದ ಬಳಿಕ ಒಬ್ಬೊಬ್ಬರೇ ಚಿತ್ರರಂಗದ ಸ್ಟಾರ್ ಭೇಟಿಯಾಗಿ ವಾಪಸ್ಸಾಗ್ತಿದ್ದಾರೆ. ಅದರಲ್ಲಿ ಹಿರಿಯ ನಟ ವಿನೋದ್ ರಾಜ್ ಕೂಡ ಒಬ್ರು. ಜೈಲಲ್ಲಿ ದರ್ಶನ್ ನೋಡಿದ ಕೂಡಲೇ ಅಳು ಬಂತು ಅನ್ನುವಂತಹ ವಿಚಾರ ಹೇಳಿದ್ರು. ಅವರನ್ನ ಜೈಲಲ್ಲಿ ನೋಡೋದಕ್ಕೆ ತುಂಬಾ ನೋವಾಯ್ತು ನನಗೆ. ಅಣ್ಣ ಕೊನೆಗೂ ನೋಡೋದಕ್ಕೆ ಬಂದ್ಬಿಟ್ಟಲ್ಲ ಅಂದ್ರು. ನಿನ್ನ ನೋಡೋಕೆ ಬರದೆ ಇನ್ನೆಲ್ಲಿ ಹೋಗ್ಲಿ ಅಂತ ನಾನ್ ಹೇಳಿದೆ. ದರ್ಶನನ್ನ ಕಂಡು ತಬ್ಬಿ ಕಣ್ಣೀರಿಟ್ರಂತೆ ವಿನೋದ್ ರಾಜ್. ರಿಪಬ್ಲಿಕಾಣದಲ್ಲಿ ಆ ಕ್ಷಣದ ಸ್ಪೆಷಲ್ ಸಂದರ್ಶನ ಇವತ್ತು ಬೆಳಗ್ಗೆ 11:30ಕ್ಕೆ ಪ್ರಸಾರವಾಗುತ್ತೆ. ಮಿಸ್ ಮಾಡದೆ ನೋಡಿ. ಬೇಕು ಅನ್ನುವಂಥದ್ದು ನಾನು ದರ್ಶನ್ನೇ ಅಷ್ಟೇ ನೋಡಕ್ಕೆ ಹೋಗಿದ್ದು. ನಾನು ನನ್ನ ಕಣ್ಣಲ್ಲಿ ಬೇರೆ ಏನೂ ಇರಲಿಲ್ಲ. ಅವ್ರಿಗೆ ಅನಿಸಿತ್ತು ನಾನು ಬರ್ತೀನಿ ಅಂತ ಗೊತ್ತಿದ್ದಿರ್ಬೋದು, ಏನೋ ಗೊತ್ತಿಲ್ಲ ನನಗೆ. ಆದರೆ ಮೊದಲನೇ ನೋಟ ಹೇಗೆ ನನ್ನನ್ನು 25 ವರ್ಷ ಸಂಭ್ರಮಕ್ಕೆ ಕರೆದಿದ್ರು, ಈ ನೋವಿನ ಒಂದು ಸಮಯದಲ್ಲೂ ನಾನು ಅವ್ರ ಹತ್ರಕ್ಕೆ ಹೋಗಿ ಹೇಗೆ ಹೋಗ್ತೀನಿ, ಯಾವ ದರ್ಶನ್ ಅವ್ರನ್ನ ನಾನು ನೋಡ್ತೀನಿ ಕಣ್ಮುಂದೆ ಅಂತ ನನಗೆ ಭಾರಿ ನನಗೆ ಕುತೂಹಲಕಾರಿ. ಇನ್ನೂ ಒಂದು ಈ ಹೇಗೆ ನಾನು ಅಯ್ಯಪ್ಪನ ಎದುರುಗೊಳ್ಬೇಕು ಅನ್ನುವಂಥದ್ದು ನನಗೆ ಅರ್ಥನೇ ಆಗಲಿಲ್ಲ. ಆದರೆ ಆತ ನನ್ನನ್ನು ನೋಡಿದಾಗ ಆಗಿರೋ ಸಂತೋಷ ಏನೂ ಗೊತ್ತಾಗಲಿಲ್ಲ. ತಬ್ಕೊಂಡ್ಬಿಟ್ವಿ ಇಬ್ಬರು. ಕಣ್ಣಲ್ಲಿ ತಬ್ಕೊಂಡು ಹತ್ಬಿಟ್ಟೆ ರೀ ನಾನು. ಅದು ಏನೋ ನಿಮಗೆ ಗೊತ್ತಿಲ್ಲ. ಬಹುಶಃ ನನ್ನ ತಾಯಿಯವ್ರು ಹೇಳಿರೋದು ಆ ಮಾತುಗಳು ಅದೇನೋ ಅದು ಅಚ್ಚೊಳ್ಳಿ ಉಳಿದ್ಬಿಡ್ತು. ಅಣ್ಣ ಅಂತ ತಕ್ಕೋಗಿರುವಂಥ ಮಾತು ನನಗೆ ಅದೊಂದೇ ನನಗೆ ಇನ್ನೂವರೆಗೂ ನನಗೆ ನನ್ನ ಕೊನೆ ಉಸಿರುವರೆಗೂ ಅದು ಹಾಗೇ ಇರುತ್ತೆ. ಬಂದಿಯಲ್ಲ ಅಣ್ಣ ಅಂತಂತ ಹೇಳಿದ್ರು. ಅಪ್ಪ ದೇವ್ರೆ ಯಾಕಪ್ಪ ಬರಲ್ವ ನಾನು ಅಂತ ಕೇಳಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾದ ಬಳಿಕ ಒಬ್ಬೊಬ್ಬರೇ ಚಿತ್ರರಂಗದ ಸ್ಟಾರ್ ಭೇಟಿಯಾಗಿ ವಾಪಸ್ಸಾಗ್ತಿದ್ದಾರೆ. ಅದರಲ್ಲಿ ಹಿರಿಯ ನಟ ವಿನೋದ್ ರಾಜ್ ಕೂಡ ಒಬ್ರು. ಜೈಲಲ್ಲಿ ದರ್ಶನ್ ನೋಡಿದ ಕೂಡಲೇ ಅಳು ಬಂತು ಅನ್ನುವಂತಹ ವಿಚಾರ ಹೇಳಿದ್ರು. ಅವರನ್ನ ಜೈಲಲ್ಲಿ ನೋಡೋದಕ್ಕೆ ತುಂಬಾ ನೋವಾಯ್ತು ನನಗೆ. ಅಣ್ಣ ಕೊನೆಗೂ ನೋಡೋದಕ್ಕೆ ಬಂದ್ಬಿಟ್ಟಲ್ಲ ಅಂದ್ರು. ನಿನ್ನ ನೋಡೋಕೆ ಬರದೆ ಇನ್ನೆಲ್ಲಿ ಹೋಗ್ಲಿ ಅಂತ ನಾನ್ ಹೇಳಿದೆ. ದರ್ಶನನ್ನ ಕಂಡು ತಬ್ಬಿ ಕಣ್ಣೀರಿಟ್ರಂತೆ ವಿನೋದ್ ರಾಜ್. ರಿಪಬ್ಲಿಕಾಣದಲ್ಲಿ ಆ ಕ್ಷಣದ ಸ್ಪೆಷಲ್ ಸಂದರ್ಶನ ಇವತ್ತು ಬೆಳಗ್ಗೆ 11:30ಕ್ಕೆ ಪ್ರಸಾರವಾಗುತ್ತೆ. ಮಿಸ್ ಮಾಡದೆ ನೋಡಿ. ಬೇಕು ಅನ್ನುವಂಥದ್ದು ನಾನು ದರ್ಶನ್ನೇ ಅಷ್ಟೇ ನೋಡಕ್ಕೆ ಹೋಗಿದ್ದು. ನಾನು ನನ್ನ ಕಣ್ಣಲ್ಲಿ ಬೇರೆ ಏನೂ ಇರಲಿಲ್ಲ. ಅವ್ರಿಗೆ ಅನಿಸಿತ್ತು ನಾನು ಬರ್ತೀನಿ ಅಂತ ಗೊತ್ತಿದ್ದಿರ್ಬೋದು, ಏನೋ ಗೊತ್ತಿಲ್ಲ ನನಗೆ. ಆದರೆ ಮೊದಲನೇ ನೋಟ ಹೇಗೆ ನನ್ನನ್ನು 25 ವರ್ಷ ಸಂಭ್ರಮಕ್ಕೆ ಕರೆದಿದ್ರು, ಈ ನೋವಿನ ಒಂದು ಸಮಯದಲ್ಲೂ ನಾನು ಅವ್ರ ಹತ್ರಕ್ಕೆ ಹೋಗಿ ಹೇಗೆ ಹೋಗ್ತೀನಿ, ಯಾವ ದರ್ಶನ್ ಅವ್ರನ್ನ ನಾನು ನೋಡ್ತೀನಿ ಕಣ್ಮುಂದೆ ಅಂತ ನನಗೆ ಭಾರಿ ನನಗೆ ಕುತೂಹಲಕಾರಿ. ಇನ್ನೂ ಒಂದು ಈ ಹೇಗೆ ನಾನು ಅಯ್ಯಪ್ಪನ
ಎದುರುಗೊಳ್ಬೇಕು ಅನ್ನುವಂಥದ್ದು ನನಗೆ ಅರ್ಥನೇ ಆಗಲಿಲ್ಲ. ಆದರೆ ಆತ ನನ್ನನ್ನು ನೋಡಿದಾಗ ಆಗಿರೋ ಸಂತೋಷ ಏನೂ ಗೊತ್ತಾಗಲಿಲ್ಲ. ತಬ್ಕೊಂಡ್ಬಿಟ್ವಿ ಇಬ್ಬರು, ಕಣ್ಣಲ್ಲಿ ತಬ್ಕೊಂಡು ಹತ್ಬಿಟ್ಟೆ ರೀ ನಾನು. ಅದು ಏನೋ ನಿಮಗೆ ಗೊತ್ತಿಲ್ಲ, ಬಹುಶಃ ನನ್ನ ತಾಯಿಯವ್ರು ಹೇಳಿರೋದು ಆ ಮಾತುಗಳು ಅದೇನೋ ಅದು ಅಚ್ಚೊಳ್ಳಿ ಉಳಿದ್ಬಿಡ್ತು. ಅಣ್ಣ ಅಂತ ಆತ ಕೂಗಿರುವಂಥ ಮಾತು ನನಗೆ ಅದು ಒಂದೇ ನನಗೆ ಇನ್ನೂವರೆಗೂ ನನಗೆ ನನ್ನ ಕೊನೆ ಉಸಿರುವರೆಗೂ ಅದು ಹಾಗೆ ಇರುತ್ತೆ. ಬಂದಿಯಲ್ಲ ಅಣ್ಣ ಅಂತಂತ ಹೇಳಿದ್ರು. ಅಪ್ಪ ದೇವ್ರೆ ಯಾಕಪ್ಪ ಬರಲ್ವ ನಾನು ಅಂತ ಕೇಳಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾದ ಬಳಿಕ ಒಬ್ಬೊಬ್ಬರೇ ಚಿತ್ರರಂಗದ ಸ್ಟಾರ್ ಭೇಟಿಯಾಗಿ ವಾಪಸ್ಸಾಗ್ತಿದ್ದಾರೆ. ಅದರಲ್ಲಿ ಹಿರಿಯ ನಟ ವಿನೋದ್ ರಾಜ್ ಕೂಡ ಒಬ್ರು. ಜೈಲಲ್ಲಿ ದರ್ಶನ್ ನೋಡಿದ ಕೂಡಲೇ ಅಳು ಬಂತು ಅನ್ನುವಂತಹ ವಿಚಾರ ಹೇಳಿದ್ರು. ಅವರನ್ನ ಜೈಲಲ್ಲಿ ನೋಡೋದಕ್ಕೆ ತುಂಬಾ ನೋವಾಯ್ತು ನನಗೆ. ಅಣ್ಣ ಕೊನೆಗೂ ನೋಡೋದಕ್ಕೆ ಬಂದ್ಬಿಟ್ಟಲ್ಲ ಅಂದ್ರು. ನಿನ್ನ ನೋಡೋಕೆ ಬರದೆ ಇನ್ನೆಲ್ಲಿ ಹೋಗ್ಲಿ ಅಂತ ನಾನ್ ಹೇಳಿದೆ. ದರ್ಶನನ್ನ ಕಂಡು ತಬ್ಬಿ ಕಣ್ಣೀರಿಟ್ರಂತೆ ವಿನೋದ್ ರಾಜ್. ರಿಪಬ್ಲಿಕ್ ಕನ್ನಡದಲ್ಲಿ ಆ ಕ್ಷಣದ ಸ್ಪೆಷಲ್ ಸಂದರ್ಶನ ಇವತ್ತು ಬೆಳಗ್ಗೆ 11:30ಕ್ಕೆ ಪ್ರಸಾರವಾಗುತ್ತೆ. ಮಿಸ್ ಮಾಡದೆ ನೋಡಿ. ಬೇಕು ಅನ್ನುವಂಥದ್ದು ನಾನು ದರ್ಶನ್ನೇ ಅಷ್ಟೇ ನೋಡಕ್ಕೆ ಹೋಗಿದ್ದು. ನಾನು ನನ್ನ ಕಣ್ಣಲ್ಲಿ ಬೇರೆ ಏನೂ ಇರಲಿಲ್ಲ. ಅವ್ರಿಗೆ ಅನಿಸಿತ್ತು ನಾನು ಬರ್ತೀನಿ ಅಂತ ಗೊತ್ತಿದ್ದಿರ್ಬೋದು, ಏನೋ ಗೊತ್ತಿಲ್ಲ ನನಗೆ. ಆದರೆ ಮೊದಲನೇ ನೋಟ ಹೇಗೆ ನನ್ನನ್ನು 25 ವರ್ಷ ಸಂಭ್ರಮಕ್ಕೆ ಕರೆದಿದ್ರು, ಈ ನೋವಿನ ಒಂದು ಸಮಯದಲ್ಲೂ ನಾನು ಅವ್ರ ಹತ್ರಕ್ಕೆ ಹೋಗಿ ಹೇಗೆ ಹೋಗ್ತೀನಿ, ಯಾವ ದರ್ಶನ್ ಅವ್ರನ್ನ ನಾನು ನೋಡ್ತೀನಿ ಕಣ್ಣು ಮುಂದೆ ಅಂತ ನನಗೆ ಭಾರಿ ನನಗೆ ಕುತೂಹಲಕಾರಿ. ಇನ್ನೂ ಒಂದು ಈ ಹೇಗೆ ನಾನು ಅಯ್ಯಪ್ಪನ ಎದುರುಗೊಳ್ಬೇಕು ಅನ್ನುವಂಥದ್ದು ನನಗೆ ಅರ್ಥನೇ ಆಗಲಿಲ್ಲ. ಆದರೆ ಆತ ನನ್ನನ್ನು ನೋಡಿದಾಗ ಆಗಿರೋ ಸಂತೋಷ ಏನೂ ಗೊತ್ತಾಗಲಿಲ್ಲ. ತಬ್ಕೊಂಡ್ಬಿಟ್ವಿ ಇಬ್ಬರು, ಕಣ್ಣಲ್ಲಿ ತಬ್ಕೊಂಡು ಹತ್ಬಿಟ್ಟೆ ರೀ ನಾನು. ಅದು ಏನೋ ನಿಮಗೆ ಗೊತ್ತಿಲ್ಲ, ಬಹುಶಃ ನನ್ನ ತಾಯಿಯವ್ರು ಹೇಳಿರೋದು ಆ ಮಾತುಗಳು ಅದೇನೋ ಅದು ಅಚ್ಚೊಳ್ಳಿ ಉಳಿದ್ಬಿಡ್ತು. ಅಣ್ಣ ಅಂತ ಆತ ಕೂಗಿರುವಂಥ ಮಾತು ನನಗೆ ಅದು ಒಂದೇ ನನಗೆ ಇನ್ನೂವರೆಗೂ ನನಗೆ ನನ್ನ ಕೊನೆ ಉಸಿರುವರೆಗೂ ಅದು ಹಾಗೆ ಇರುತ್ತೆ. ಬಂದಿಯಲ್ಲ ಅಣ್ಣ ಅಂತಂತ ಹೇಳಿದ್ರು. ಅಪ್ಪ ದೇವ್ರೆ ಯಾಕಪ್ಪ ಬರಲ್ವ ನಾನು ಅಂತ ಕೇಳಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.